ಓಂ ವಿನಾಯಕ ನಮಃ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಚಿತ್ತೂರು ಜಿಲ್ಲಾ ಕಾಣಿಪಾಕಂ ವಿನಾಯಕ ದೇವಸ್ಥಾನದಿಂದ ಅಲ್ಲಿನ ಮೇಂಟೆನೆನ್ಸ್ ಮಾಡುವಂತವರು ಬಂದು ಇಲ್ಲಿಗೆ ಸೇಕಾಂಬ್ರಿ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ 3 ವರ್ಷದಿಂದ ಸ್ವತಃ ನಮ್ಮ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಇಂದ ತರಕಾರಿಯನ್ನು ಕಳಿಸ್ತಾ ಇದ್ದವು. ಅದೇ ರೀತಿ ಇವತ್ತು 3ನೇ ವರ್ಷ. ಈ ವರ್ಷ ಕೂಡ 10ನೇ ತಾರೀಕು ಶೇಖಾಂಬ್ರಮ ಒಂದು ಪೂಜೆಗೆ ತರಕಾರಿ ಇಲ್ಲಿಂದ ಒಂದು ಲೋಡ್ ಕಳಿಸ್ತಾ ಇದ್ವಿ. ಇನ್ನ ಬೇರೆ ಬೇರೆನೂ ಕಳಿಸ್ತಾ ಇದಾರೆ. ಸುಮಾರು 25 ಟನ್ ತರಕಾರಿಯನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಆ ತರಕಾರಿ ಅಲಂಕಾರನ ಮಾಡಿ ಅಲಂಕಾರಕ್ಕೆ ಎಲ್ಲಾ ಭಕ್ತಾದಿಗಳು ಬಂದು ಆ ಭಕ್ತಾದಿಗಳು ದೇವರ ಆಶೀರ್ವಾದ ಪಡ್ಕೋಬೇಕಂತೇಳಿ ಎಲ್ಲಾ ನಮ್ಮ ಮಾರ್ಕೆಟಿನ ಮಂಡಿ ಮಾಲೀಕರು ಆಗ ರೈತ ಬಾಂಧವರು ಮತ್ತು ನಮ್ಮ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಹೋಗಿ 10ನೇ ತಾರೀಕು ಆ ಪೂಜೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಮಾಡ್ಕೊಂಬಂದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ. ಯಾಕಂದ್ರೆ ನಾವು ವರ್ಷ ಶಾಕಾಂಬರ ಪೂಜೆ ಏನಕ್ಕೆ ಮಾಡಿಸ್ತಾ ಅಂದ್ರೆ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗ್ಲಿ, ರೈತರಿಗೆ ಒಳ್ಳೆ ರೇಟ್ ಸಿಕ್ಲಿ ಅಂತ ವರ್ಷನೂ ತರಕಾರಿ ಒಂದು ಲೋಡ್ ಕಳಿಸ್ತಾ ಇದೀವಿ ಅಲ್ಲಿ ಅಲಂಕಾರಕ್ಕೆ. ಅದಕ್ಕೋಸ್ಕರ ಆ ವಿನಾಯಕನ ಆಶೀರ್ವಾದ ಎಲ್ರೂ ನಮ್ಮ ಸಾರ್ವಜನಿಕ ಎಲ್ಲರ ಮೇಲೂ ಇರ್ಬೇಕಂತೇಳಿ ಇವತ್ತು ಆ ಪೂಜೆಯನ್ನ ಮಾಡಿಸ್ತಾ ಇದೀವಿ. ಅದೇ ರೀತಿ ಅಲ್ಲಿ ಸಹ ಒಳ್ಳೆ ಒಂದು ದೇವರು ಇವತ್ತು ತಿರುಮಲಗೆ ಹೋದ್ರೆ ಕಾಣಿಪಾಕಂ ಹೋಗಿ ಬರುವಂತ ಒಂದು ಇದು ದೇವಸ್ಥಾನ ಆಗಿದೆ. ಅಲ್ಲಿ ಕೂಡ ಸಹ ಇವತ್ತು ಒಳ್ಳೆ ಚೆನ್ನಾಗಿ ನೀಟ್ನೆಸ್ ಆಗಿದೆ. ಊಟ ಪ್ರಸಾದ ಕೂಡ ಚೆನ್ನಾಗಿದೆ. ಇವತ್ತು ಮನೆಯಲ್ಲಿ ಆ ತರ ನಾವು ಊಟ ಇರತ್ತೋ ಆ ತರ ಒಂದು ಊಟನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಸ್ಪಂದಿಸಿ ಆ ದೇವಸ್ಥಾನ ಕಮಿಟಿ ಕೂಡ ಒಳ್ಳೆ ಒಂದು ಭಕ್ತಾದಿಗಳಿಗೆ ಸ್ಪಂದಿಸಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಒಂದು ಎಲ್ಲಾ ನೋಡ್ಕೊಂತ ಇದಾರೆ. ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೂ ಸಹ ಅಲ್ಲಿ ಒಂದು ಕಮಿಟಿಯಲ್ಲಿ ಕೂಡ ಮಾತಾಡ್ತಾರೆ. ಯಾವುದೇ ಒಂದು ತರಕಾರಿಯನ್ನಾಗ್ಲಿ ಪೂಜೆ ಕಾರ್ಯಕ್ರಮಗಳಾಗ್ಲಿ ಅಲ್ಲಿಂದ ತರಕಾರಿ ಕಳಿಸ್ತಾರಂತೆ. ಇವತ್ತು ನಮಗೆ ಫಸ್ಟ್ ಹೇಳಿದ್ರು ಈ ತರ ಒಡ್ಡಲ್ಲಿ ಮಾರ್ಕೆಟ್ ಇಂದ ನಿಮ್ಗೆ ಎಷ್ಟಾದ್ರೆ ಅಷ್ಟು 25 ಟನ್ ಕೊಡ್ಬೇಕಂತಿಲ್ಲ, ನೀವೇನ್ ಕೈಯಲ್ಲಿ ಅಷ್ಟಾದಂತೆ ನಾವು ಹೇಳಿದ್ರು ನಾವು ಒಂದು ಲೋಡ್ ಕಳಿಸ್ತೀವಿ ಅಂತ ಹೇಳಿದ್ರೆ ಅಂತ ಎಲ್ಲರೂ ನಮ್ಮ ಮಂಡಿ ಮಾಲೀಕರು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಆ ದೇವರ ಒಂದು ಅಲಂಕಾರಕ್ಕೆ ಒಂದು ಲೋಡ್ ಅನ್ನ ಕಳ್ಸೋಣ ಅಂತ 8ನೇ ತಾರೀಕು ಕಳಿಸ್ತಾ ಇದೀವಿ. ತಪ್ಪದೆ ಎಲ್ಲರೂ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೇಳಿ ನಮ್ಮ ಮಂಡಿ ಮಾಲೀಕರು ಜೊತೆಯಲ್ಲೂ ಎಲ್ಲರೂ ಅವತ್ತು 10ನೇ ತಾರೀಕು ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೇಳಿ ಇವತ್ತು ಈ ನಮ್ಮ ಪಲಮನೇರ್ ರವೀಂದ್ರ ರೆಡ್ಡಿ ಅವರು ಮತ್ತು ನಮ್ಮ ಸೇಟ್ ಜಯಸಿಂಗ್ ಅವರು ಬಂದು ಈ ತರ ಒಂದು ಅವರು ಸಹ ಕಳಿಸ್ತಾ ಇದ್ದಾರೆ. ನಮ್ಗೆ ವಿಶೇಷವಾಗಿ ನಾವೇ ಕಳಿಸ್ಬೇಕಂತ ಫಸ್ಟ್ ನಾವು ಕಳಿಸ್ಬೇಕಂತೇಳಿ ಆ ಕಮಿಟಿಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾವೇ ವಿಶೇಷವಾಗಿ ಒಡ್ಡಲ್ಲಿ ಮಾರ್ಕೆಟ್ ಇಂದ ತರಕಾರಿ ಬರಬೇಕು, ಅದರಲ್ಲಿ ಟೊಮಾಟೊ ಸ್ಪೆಷಲ್ ಆಗಿ ನಾವು ಕಳಿಸ್ತೇವೆ. ಒಳ್ಳೆ ಕ್ವಾಲಿಟಿ ಕಳಿಸ್ಬೇಕು. ಕ್ವಾಲಿಟಿಯಲ್ಲಿ ಕಳಿಸಿ ಅಲಂಕಾರನ ಮಾಡಿ ಅಲಂಕಾರ ಅಂತ ಇವತ್ತು ವಿನಾಯಕನ ದೇವಸ್ಥಾನ ಕೂಡ ಅಲಂಕಾರ ಫಸ್ಟ್ ಈಶ್ವರ ದೇವಸ್ಥಾನ ಬನಕಂಠೇಶ್ವರ ದೇವಸ್ಥಾನಕ್ಕೆ ಮಾಡ್ತಾ ಇದ್ರು. ಇವಾಗ ವಿನಾಯಕ ದೇವಸ್ಥಾನ ಕೂಡ ಮಾಡ್ತಾ ಇದ್ರೆ. ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇದಾರೆ. ಅವತ್ತು 10ನೇ ತಾರೀಕು ಲಕ್ಷಾಂತರ ಭಕ್ತಾದಿಗಳು ಒಂದು ದರ್ಶನ ಮಾಡ್ಕೊಂತ ಎಲ್ಲರೂ ತಪ್ಪದೆ ಎಲ್ಲರೂ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ರೈತರು ಚೆನ್ನಾಗಿರ್ಬೇಕು ಅಂತ ವಿಶೇಷ ಆಗಿ ಪೂಜೆ ಮಾಡಿಸ್ತಾ ಇದ್ದೀವಿ. ನಮ್ಮ ಮಾರ್ಕೆಟ್ ಇಂದ ನಮ್ಮ ಮಂಡಿ ಮಾಲೀಕರು ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಬರೋವಾಗ ನಾವು ಜೊತೆಯಲ್ಲಿ ಹೋಗೋಣ, ಯಾರೇ ಬಂದ್ರು ನಮ್ಮ ಜೊತೆಯಲ್ಲಿ ಹೋಗೋಣ. ರೈತರಾಗ್ಲಿ, ಕಾರ್ಮಿಕರಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಮಂಡಿ ಮಾಲೀಕರು ಎಲ್ಲರೂ ಜೊತೆ ಹೋಗಿ ಆ ಶೇಖಾಂಬ್ರ ಒಂದು ಪೂಜೆಯನ್ನ ಆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತ ಹೇಳಿ ಹೋಗಿ ಬರೋಣ ಅಂತೇಳಿ ಇವ್ ಮಾತಾಡ್ತಾ ಇದ್ವಿ. ನಮ್ಮ ಇವು ಪಿಂಚಲಯ್ಯ ಅವರು ಸಾರರು ನಾವು ಕೂತ್ಕೊಂಡಾಗ ನೀವು ಮಾರ್ಕೆಟ್ ಇಂದ ಇಷ್ಟು ನಮ್ಗೆ ಒಂದು ಸಹಾಯ ಮಾಡ್ತಾ ಇದ್ರಿ, ಭಕ್ತಾದಿಗಳಿಗೆ ಬರೋ ಭಕ್ತಾದಿಗಳಿಗೆ ಇಷ್ಟು ಸಹಾಯ ಮಾಡ್ತಾ ಇದ್ರಿ. ನಮ್ಮ ದೇವಸ್ಥಾನದಿಂದ ಅಲ್ಲಿ ಕಲ್ಯಾಣೋತ್ಸವವನ್ನು ನಾವೇ ಮಾಡಿಸ್ತೀವಿ. ಈ ಶೇಖಾಂಬ್ರ ದೇವಸ್ಥಾನ ಪೂಜೆ ಅಲಂಕಾರ ಪೂಜೆ ಆದ ತಕ್ಷಣ ಒಂದು ಡೇಟ್ ಕೊಡ್ತೀವಿ. ಆ ಡೇಟು ಮಾರ್ಕೆಟ್ ಅಲ್ಲಿ ಕಲ್ಯಾಣೋತ್ಸವನ ನಾವು ಮಾಡಿಸ್ಬೇಕು. ಯಾಕಂದ್ರೆ ನೀವು ಇಷ್ಟು ನಮ್ಗೆ ಒಂದು ಎಲ್ಲಾ ಪೂಜಾ ಕಾರ್ಯಕ್ರಮದ ತರಕಾರಿ ಆಗ್ಲಿ ಬೇರೆ ಯಾವುದೇ ಒಂದು ನಮ್ಗೆ ಬೇಕಂದಾಗೆಲ್ಲ ಸ್ಪಂದಿಸ್ತಾ ಇದ್ರೆ ನೀವು ಮಾಡ್ತಾ ಇದ್ರಿ. ಅದಕ್ಕೆ ನಿಮ್ಮ ಮಾರ್ಕೆಟ್ ಅಲ್ಲಿ ಕಲ್ಯಾಣೋತ್ಸವನ ದೇವರು ಕಲ್ಯಾಣೋತ್ಸವ ಮಾಡಿಸ್ಬೇಕು, ರೈತರು ಎಲ್ಲರೂ ಚೆನ್ನಾಗಿರ್ಬೇಕು, ನೀವೆಲ್ಲರೂ ಚೆನ್ನಾಗಿರ್ಬೇಕಂತಲ್ಲಿ ಅಲ್ಲಿ ನಾವು ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕಮಿಟಿಯಲ್ಲಿ ಮಾತಾಡಿದ್ರೆ ನೆಕ್ಸ್ಟ್ ದಿನಗಳಲ್ಲಿ ಒಂದು ಆದ್ಮೇಲೆ ಡೇಟ್ ಕೊಟ್ಟು ಆ ಡೇಟ್ ಅಲ್ಲಿ ಮಾಡ್ತೀವಿ. ఇంతవరకు కాణిపాకం స్వామి కళ్యాణోత్సవము
బయట రాష్ట్రాలకి పోయిన దాఖలు కానీ ఎక్కడా లేదు. మొట్టమొదటిసారి కర్ణాటకలో కళ్యాణోత్సవం ఇక్కడే జరగబోతుంది. మీ మీ పెద్దోళ్ళ సమక్షంలోనే జరగబోతుంది ఇక్కడ ఒట్టిపల్లి మార్కెట్ లో. అందరికీ నమస్కారము. 10వ తారీఖు జరగబోయే కాణిపాకంలో శాకాంబర ఉత్సవానికి ఒడ్డుపల్లి మార్కెట్ నుంచి మా వివో గారు ప్రత్యేకంగా చెప్పాడు. ఒడ్డుపల్లి మార్కెట్ అంటేనే వాళ్ళకి ఎలా తెలిసిందో తెలియదు కానీ మొన్న వీళ్ళు కొంతమంది సత్యనారాయణంతా దర్శనానికి వస్తే క్లియర్ గా చెప్పారు, సార్ మీ వాళ్ళు ఇక ఎంతమంది రాని విఐపి గేట్ కాకి ఒడ్డుపల్లి అంటేనే దర్శనానికి పంపించేస్తున్నాం మనము. మీ ఒడ్డుపల్లి అంటే అది ఎక్కడి నుంచి వస్తున్నారో మాకే తెలియదు. మీ ఒడ్డుపల్లి మార్కెట్కి అంత ప్రత్యేకత ఇచ్చేస్తున్నాము. వాళ్ళు ఇంకా ఓ మాట చెప్పారు వీళ్ళ సమక్షంలోనే, ఇక ఒక 20-25 రోజుల్లో కాణిపాకంలో స్వామి కళ్యాణోత్సవం ఇక్కడే జరిపించాలని కదా చెప్తున్నారు వాళ్ళు. అది కూడా దగ్గరలోనే జరుగుతుంది. ఈ ఉత్సవానికి ఈ 10వ తారీఖు జరిగే శాకాంబరానికి రైతులు, కార్మికులు, మార్కెట్ ఓనర్లు అందరూ వచ్చి స్వామిని దర్శనం చేసుకోవాల్సిందిగా కోరుతున్నాను. అంటే 3 రోజులు ఉంటుంది సార్. వాటిలో కొద్ది చెడుబాటు వచ్చేసి ఏం చేస్తారంటే చెడకన్నా ఉండే వాటిని అన్నదానాన్ని పంపించేస్తారు. ఆ పక్క ఉండే ఊర్లో అందరూ వస్తారు. ఆ చెడిపోయినవంతా 3 రోజులు ఉంటే అంటే రంధ్రం వేస్తారు కదా, చెడిపోయినవంతా పారబోసేస్తారు. బాగుండేవంతా అన్నదానానికి సమర్పిస్తారు. ఆ పక్క పల్లెలలో అంతా ప్రసాదం రూపంలో తీసుకుని వెళ్ళిపోతారు.